ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ನಮ್ಮ ಕಿಮ್ ವಿಲ್ಲನ್ ಹತ್ರ ನೀನು ಇಟ್ಟಿರೋದೇ ನಿಜವಾದ ಪ್ರೀತಿ, ವ್ಯಾಂಗ್ ಮೇಲೆ ಇಟ್ಟಿರೋ ಪ್ರೀತಿನೇ ನಿಜವಾದ ಪ್ರೀತಿ ಅಂತೆಲ್ಲ ಅವನ ಹತ್ರ ಹೇಳ್ತಾ ಇರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡೋಣ. ಆದರೆ ಅವನು ಸ್ವಲ್ಪ ಹೊತ್ತು ಮುಂದೆ ನೀನೇ ಅಲ್ವಾ, ನೀನು ತುಂಬ ಕೇವಲವಾದನು, ನಿನ್ನಂಥ ಜನ್ಮ ಈ ಭೂಮಿ ಮೇಲಿಲ್ಲ ಅಂತೆಲ್ಲ ಅಂದೆ. ಇವಾಗ ಆ ಹೇಳಿರೋ ಮಾತನ್ನ ಹೆಂಗೆ ಚೇಂಜ್ ಮಾಡ್ತೀಯ ಅಂತ ಕೇಳ್ತಾನೆ. ಅದು ಅದು ಹೇಳಿದ್ದು ಬೇರೆ ಬಾಯಿ ಅಂತ ಕಿಮ್ ಹೇಳ್ತಾ ಇರುವಾಗ, ಹೋ ಅದು ಬೇರೆ ಬಾಯಾ, ಆಹಾ. ಆ ವಿಲ್ಲನ್ ಕಿಮ್ನ ಅಟ್ಯಾಕ್ ಮಾಡೋ ಹಾಗೆ ಬರ್ತಾನೆ. ಕರೆಕ್ಟ್ ಟೈಮ್ಗೆ ನಮ್ಮ ರಾಜ ಹೀರೋ ಥರ ಎಂಟ್ರಿ ಕೊಟ್ಟು ಅವನ ಜೊತೆ ಸಖತ್ತಾಗಿ ಫೈಟ್ ಮಾಡಿ ಕಿಮ್ನ ಕಾಪಾಡ್ತಾನೆ. ಅದಲ್ಲದೆ ಆ ವಿಲ್ಲನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ದಂಡನೆಯನ್ನು ಕೊಡ್ತಾರೆ. ಸಡನ್ನಾಗಿ ಕಿಮ್ ರಾಜನ ಸ್ಟಾಪ್ ಮಾಡಿ, ಇಲ್ಲ ರಾಜ, ಪಾಪ ಅವರು ಬದಲಾಗೋ ಚಾನ್ಸ್ ಇರತ್ತೆ ಅಲ್ವಾ, ಅದರಿಂದ ತಲೆನೆಲ್ಲ ಕಟ್ ಮಾಡೋದು ಬೇಡ ಅಂತ ಅಂದಾಗ ರಾಜನು ಸ್ವಲ್ಪ ಟೈಮ್ ಯೋಚನೆ ಮಾಡಿ, ಸರಿ ಓಕೆ, ಇವನ್ ತಲೆ ಕತ್ತರಿಸೋದು ಬೇಡ, ಬಟ್ ಮೇನ್ ಪಾಯಿಂಟ್ನ ಕಟ್ ಮಾಡಿ ಅಂತ ಭಯಂಕರ ಶಿಕ್ಷೆ ಕೊಡ್ತಾನೆ. ಕಿಮ್ ಇವನನ್ನ ಸಾಯದೇ ಇರೋ ಹಾಗೆ ಮಾಡಿ ಹಿಸ್ಟ್ರಿನ ಬದಲಾಯಿಸೋಣ ಅಂತ ಹಿಂಗೆ ಟ್ರೈ ಮಾಡಿದ್ರೆ ಆ ವಿಲ್ಲನ್ ಇನ್ನೂ ಗಾಂಡಾಗಿ, ಬಿಟ್ಬಿಡಿ ರಾಜ, ಇದಕ್ಕೆ ನನ್ನ ಸಾಯಿಸ್ಬಿಡಿ ಅಂತ ಬೇಡ್ತಾ ಇದ್ದಾನೆ. ಇದೆಲ್ಲ ನಡೆದ ಮೇಲೆ ರಾಜ ಕಿಮ್ನ ನೋಡಿ, ಸರಿ ಎಲ್ಲ ಮುಗೀತು ಅಲ್ವಾ, ಇವಾಗ ನಾ ಹೇಳ್ದಾಗೆ ನನ್ನ ಮನೆಗೆ ಬರ್ತೀಯಾ ಅಂತ ಕಿಮ್ ಹತ್ರ ಕೇಳುವಾಗ, ದಟ್ ಮೀನ್ಸ್ ಅರಮನೆಗ, ಅಯ್ಯೋ ಹಿಸ್ಟ್ರೀಲಿ ಫಸ್ಟ್ ರಾಜನ ಅರಮನೆಗೆ ನನ್ನ ಕರಿತಾ ಇದ್ದಾರೆ, ಎಂಥ ದೊಡ್ಡ ವಿಷಯ, ನಾನು ಇವಾಗ ಅರಮನೆಗೆ ಹೋಗೋದಾ ಅಥವಾ ಎಸ್ಕೇಪ್ ಆಗೋದಾ ಅಂತ ತುಂಬ ಥಿಂಕ್ ಮಾಡ್ತಾ ಕನ್ಫ್ಯೂಸ್ ಆಗ್ತಾಳೆ. ಅಯ್ಯೋ ಈ ಥರ ಫೀಲಿಂಗ್ಸ್ ಎಲ್ಲ ಬೀಳಬಾರ್ದು ಕಿಮ್ ಅಂತ ಮನಸ್ಸನ್ನ ಗಟ್ಟಿ ಮಾಡ್ತಾ ಇರುವಾಗ, ನೀನು ಅರಮನೆಗೆ ಬಂದರೆ ಅಂದರೆ ಫ್ರೆಶ್ ಆದ ಮೊಲ ಮತ್ತು ಬಾತುಕೋಳಿ ಫ್ರೈ ಎಲ್ಲ ಸಿಗತ್ತೆ ಅಂತ ರಾಜ ಆಸೆ ತೋರಿಸ್ತಾ ಇದ್ದಾನೆ. ಓಕೆ, ಇದ್ರ ಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಒಂದು ಆಸೆಯಲ್ಲಿ, ಸರಿ ಹಾಗಿದ್ರೆ ನಾನು ನಾಳೆ ಬರ್ತೀನಿ, ಇವಾಗ ವೆಂಗ್ಮೆನ್ ಒಬ್ಬಳೇ ಇರ್ತಾಳೆ, ನಾನು ಅವಳ ಜೊತೆ ಇರಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ. ರಾಜ, ನಿಜವಾಗ್ಲೂ ತಾನೇ ನೀನು ನಿಜ ಅಂತೆಲ್ಲ ಕೇಳುವ ಕಿಮ್ ಆಗೋ ಪ್ಲಾನಲ್ಲಿ ಮೇ ಬಿ ಇದ್ಲೇನೋ, ಏನು ಹೇಳೋದು ಅಂತ ಗೊತ್ತಾಗದೆ ಸ್ವಲ್ಪ ಹೊತ್ತು ಥಿಂಕ್ ಮಾಡಿ, ಹೌದೌದು ಪ್ರಾಮಿಸ್ ಅಂತ ಹೇಳಿ ಬಾಯ್ ಎಂದು ಅಲ್ಲಿಂದ ನಡ್ಕೊಂಡು ಬರ್ತಾಳೆ. ಏನಂದರೆ ಏನು, ನನ್ನ ಮಿಷನ್ನ ಕಂಪ್ಲೀಟ್ ಮಾಡಾಯಿತು ಅಂತ ನಡ್ಕೊಂಡು ಬರುವಾಗ ದಿಢೀರಂತ ಆ ಜಾಗ ಕೋಲ್ಡ್ ಆಗೋ ರೀತಿ ಇದೆ. ಏನೋ ಇದು ಗೊತ್ತಿರೋ ಫೀಲಿಂಗ್ಸ್ ಥರನೇ ಇದೆ ಅಂತ ಅನ್ಕೊಂತ ಇರುವಾಗಲೇ ಹಿಂದೆಯಿಂದ ವ್ಯಾಂಪರ್ ಬಂದು ನಿಂತಿದ್ದಾನೆ. ಅಯ್ಯೋ ಇವನ ಅಂತ ಅಲ್ಲಿಂದ ಠಕ್ ಅಂತ ಮ್ಯಾಜಿಕ್ ಕಣ್ಣ ತೆಗೆದು ಫ್ರೀಸ್ ಮಾಡೋಣ ಅಂದ್ಕೊಂಡ್ರೆ, ಕರೆಕ್ಟಾಗಿ ವ್ಯಾಂಪರ್ ಅವನ ಮ್ಯಾಜಿಕ್ ಪವರ್ನ ಯೂಸ್ ಮಾಡಿ ಕಿಮ್ ಸ್ಪೆಲ್ನ ಹಾಗೆ ಪೀಕು ಮೇಲೆ ಡೈವರ್ಟ್ ಮಾಡಿಬಿಡ್ತಾನೆ. ಅಯ್ಯೋ ಯಜಮಾನಿ, ನನ್ನ ಯಾಕೆ ಫ್ರೀಸ್ ಮಾಡಿಬಿಡ್ರಿ, ನನ್ನಿಂದ ಹಾರೋಕ್ಕಾಗ್ತಾ ಇಲ್ವೇ ಅಂತ ದಬ್ ಅಂತ ಪೀಕು ಕೆಳಗೆ ಬೀಳತ್ತೆ. ಸರಿ, ಇವನ ಹತ್ರ ಮ್ಯಾಜಿಕೆಲ್ಲ ವರ್ಕೌಟ್ ಆಗಲ್ಲ, ಓಡೋದೆ ಅನ್ನೋ ಅಷ್ಟರಲ್ಲೇ ವ್ಯಾಂಪರ್ ಆವಾಗಲೂ ಬಿಡದೆ ಹಿಂದೆ ಬಂದು ಕಿಮ್ನ ಎತ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಜಾಗ ನೋಡೋಕೆ ತುಂಬ ಡಿಫ್ರೆಂಟ್ ಆಗಿದೆ. ಏನಕ್ಕೆ ನಾನು ಈ ಜಾಗಕ್ಕೆ ಕರ್ಕೊಂಡು ಬಂದೆ ಅಂತ ಕಿಮ್ ಕೇಳುವಾಗ, ಇನ್ನು 2 ದಿನದಲ್ಲೇ ಬ್ಲಡ್ ಮೂನ್ ಬರುತ್ತೆ, ಆವಾಗ ನೀನು ನನ್ನ ಬ್ರೈಡ್ ಆಗಬೇಕು, ನಿನ್ನ ಚೇಂಜ್ ಮಾಡೋಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಏನು ಇವನು ಏನೇನೋ ಹೇಳ್ತಾ ಇದ್ದಾನೆ, ಹೌದಾ ಅಲ್ವಾ, ಇವಾಗ ನನ್ನ ಟಾಸ್ಕ್ ಮುಗೀತು ಅಲ್ವಾ, ಇವಾಗ ಈ ಬ್ರಾಸ್ಲೆಟ್ನ ನೋಡಿ ಬೇಡ್ಕೊಂಡ್ರೆ ನಾನು ಫ್ಯೂಚರ್ಗೆ ಹೋಗ್ಬೋದು ಅಂತ ಮಾಸ್ಟರ್ ಹೇಳಿದರು ಅಲ್ವಾ ಅಂದು ಆ ಬ್ರಾಸ್ಲೆಟ್ನ ತಿರುಗಿಸಿ ನೋಡ್ತಾ ಇದ್ದಾಳೆ. ಏನು ಇದು ಏನೂ ಆಗ್ತಾಯಿಲ್ಲ ಅಂತ ನೋಡ್ತಾ ಇರುವಾಗ ಆವಾಗ ವ್ಯಾಂಪರ್, ಇದು ನೀನು ಅಂದ್ಕೊಳ್ಳೋ ಹಾಗೆ ವರ್ಕೌಟ್ ಆಗೋದಿಲ್ಲ, ಯಾಕೆಂದರೆ ಈ ಜಾಗದಲ್ಲಿ ಸೂರ್ಯನ ಕಿರಣ ಇಲ್ವಲ್ಲ, ನಿನ್ನಿಂದ ಹೊರಗಡೆ ಹೋಗೋಕ್ಕೂ ಆಗಲ್ಲ ಅಂತ ವ್ಯಾಂಪರ್ ಹೇಳ್ತಾನೆ. ಹೇ, ನಿನಗೆ ಹೆಂಗೆ ಗೊತ್ತು ನನ್ನ ಸೀಕ್ರೆಟ್ ಅಂತ ಕೇಳುವಾಗ, ಯಾಕೆಂದರೆ ಹೋಸಲನೂ ನೀನು ಹೀಗೆ ಮಾಡಿದೆ ಅಂತ ಹೇಳ್ತಾನೆ. ಏನು ಹೋಸಲನ, ಇದು ತಾನೇ ನನ್ನ ಫಸ್ಟ್ ಪ್ರಾಜೆಕ್ಟೇ, ನಾನು ಇವಾಗಲೇ ಈ ಟಾಸ್ಕ್ಗೆ ಬಂದಿದ್ದೀನಿ ಅಂತ ಹಾಗೆ ನೈಸಾಗಿ ಇವನ್ ಮ್ಯಾಜಿಕ್ ಕಾರ್ಡ್ನ ಯೂಸ್ ಮಾಡೋಣ ಅಂತ ತೆಗಿಯೋದ್ರೊಳಗೆ ಅದನ್ನ ಮ್ಯಾಜಿಕ್ ಕಾರ್ಡ್ನ ವ್ಯಾಂಪರ್ ಇಸ್ಕೊತಾನೆ. ಪ್ಲೀಸ್ ನನ್ನ ಕಾರ್ಡ್ ಆದರೂ ಕೊಡು ಅಂತ ವ್ಯಾಂಪರಿಂದ ಆ ಕಾರ್ಡ್ನ ಇಸ್ಕೊತೀನಿ ಎಂದು ಹೋಗಿ ಅವನ ಮೇಲೇ ಡಿಕ್ಕಿ ಹೊಡಿತಾಳೆ. ಹಾಗೆ ನೀನು ತುಂಬ ಗಾಬರಿ ಆಗ್ತಾ ಇದೆಯಾ, ಸೊ ಹಸ್ವಾಗತ್ತೆ ಅನಿಸುತ್ತೆ, ಬಾ ಊಟ ಮಾಡೋಣ ಅಂದು ಕರೀತಾನೆ. ಊಟ ಅಂದಿದ್ದು ಇವಳು ಎಲ್ಲ ಮರೆತು ಆ ಜಾಗಕ್ಕೆ ಹೋಗ್ತಾಳೆ. ಆಸೆಯಿಂದ ಟೇಬಲಲ್ಲಿ ಕೂತ್ಕೊಂಡ್ರೆ 2 ಗ್ಲಾಸಲ್ಲಿ ಬ್ಲಡ್ ಥರ ಇರೋದನ್ನ ನೋಡಿ, ಇಲ್ಲ ನನಗೆ ಹಸ್ವಿಲ್ಲ, ನೀವೇ ಊಟ ಮಾಡಿ ಎಂದು ಸಂಭಾಳಿಸ್ತಾ ಇರುವಾಗ, ನೀನು ಅಂದ್ಕೊಳ್ಳೋ ಹಾಗೆ ಅದು ಬ್ಲಡ್ ಅಲ್ಲ, ದಾಳಿಂಬೆ ಜ್ಯೂಸ್.
ದಾಳಿಂಬೆ ಜ್ಯೂಸಾ ಅಂದು ಆ ಜ್ಯೂಸನ್ನ ತೆಗೆದು ಕುಡಿದ್ದು, ಹೌದು ನೀವೆಲ್ಲ ರಕ್ತ ತಾನೇ ಕುಡಿಯೋದು ಅಂತ ಕೇಳುವಾಗ, ಹೌದು ರಕ್ತನೇ ಕುಡಿಯೋದು, ಅದು ನಮಗೆ ಮೇನ್ ಡಿಶ್, ಅದಕ್ಕೆ ಅಂತ ನಾವು ಬೇರೆದೆಲ್ಲ ತಿನ್ನೋ ಹಾಗಿಲ್ಲ ಅಂತ ಏನಿಲ್ಲ ಅಂದು ಮತ್ತೆ ಒಂದು ಗ್ಲಾಸ್ ಜ್ಯೂಸನ್ನ ಕಿಮ್ಗೆ ಹಾಕ್ತಾನೆ. ಅದನ್ನ ಕುಡಿದ್ಮೇಲೆ ಏನಿದು, ಇದ್ರ ಟೇಸ್ಟ್ ಬೇರೆ ಥರ ಇದೆ ಅಂತ ಕೇಳುವಾಗ, ಹೋ ಇದಾ, ಇದು ಚೆನ್ನಾಗಿ ತಾನೇ ಇರಬೇಕು, ಇವಾಗ ತಾನೇ ಫ್ರೆಶ್ ಆಗಿ ತಂದಿರೋ ರಕ್ತ ಅಂತ ಹೇಳ್ತಾ ಇದ್ದಾನೆ. ಏನು ರಕ್ತನ ಅಂದು ಕಿಮ್ ವಾಮೆಂಟ್ ಮಾಡ್ತಾ ಇದ್ದಾಳೆ. ಅದು ಬಾತುಕೋಳಿ ರಕ್ತ, ಹೆದರ್ಕೋಬೇಡ, ನೀನು ತಿಂದಿದ್ದು ಸಾಕು ಅಂದು ಅವಳನ್ನ ಎತ್ಕೊಂಡು ಹೋಗಿ ಅಲ್ಲಿರೋ ಒಂದು ಬೆಡ್ಡಲ್ಲಿ ಹಾಕಿ ಅವನು ಅಲ್ಲೇ ಮಲ್ಕೊತಾನೆ. ಇಲ್ಲಿ ನೋಡು, ನೈಟ್ ಏನಾದರೂ ನನ್ನ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಹಾಕಬೇಡ, ಸುಮ್ಮನೆ ನಿದ್ದೆ ಮಾಡು ಅಂತಾನೆ. ಕಿಮ್ ಒಂಥರ ಡೌಟಾಗಿ ನೋಡೋದು ನೋಡಿ, ಹೆದರಬೇಡ, ನಾನು ನಿನ್ನ ರಕ್ತನ ಇವತ್ತು ಕುಡಿಯೋದಿಲ್ಲ, ಆದರೆ ನಾಳೆ ಕನ್ಫರ್ಮಾಗಿ ನಿನ್ನ ರಕ್ತ ನನಗೇನೆ, ಯಾಕೆ ಅಂದರೆ ನಾಳೆನೇ ಬ್ಲಡ್ ಮೂನ್ ಆಗಿರೋದ್ರಿಂದ ನಾಳೆ ನೀನು ವ್ಯಾಂಪೈರಾಗಿ ಚೇಂಜ್ ಆಗೋದ್ರಿಂದ ತುಂಬ ಸುಂದರವಾಗಿ ಹಾಗೆ ಶಕ್ತಿಶಾಲಿಯಾಗಿರ್ತೀಯ ಅಂತ ಹೇಳ್ತಾ ಇದ್ದಾನೆ. ನಾನು ಯಾವಾಗ ನಿನ್ನ ಹತ್ರ ವ್ಯಾಂಪೈರ್ ಆಗೋಕ್ಕೆ ಓಕೆ ಅಂದೆ, ಫಸ್ಟ್ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದರೆ ನಾನೇ ಕೆಳಗಡೆ ಹೋಗಿ ಮಲ್ಕೊತೀನಿ ಅಂದು ಬೆಡ್ ಬಿಟ್ಟು ಕೆಳಗೆ ಇಳಿದು ಹೋಗೋಣ ಅಂದರೆ ದಿಢೀರಂತ ಮೊಳೆಗಳು ಬರುತ್ತೆ. ಇವ್ನು ನಮಗಿಂತ ಮ್ಯಾಜಿಕ್ಕಾರ ಆಗಿದ್ದಾನೆ ಅಂದು ಸರಿ ಬೇರೆ ದಾರಿ ಇಲ್ಲ ಅಂತ ಅಲ್ಲೇ ಮಲಗಿ ನಿದ್ದೆ ಮಾಡುವಾಗ ನೈಟ್ ನೋಡಿದರೆ ವ್ಯಾಂಪೈರ್ ಕಿಮ್ನ ಕಡಿಯೋ ಹಾಗೆ ಬರ್ತಾ ಇದ್ದಾನೆ. ಬೆಚ್ಚಬಿದ್ದು ಎದ್ದು ನೋಡಿದರೆ ಅದು ಕನಸು. ಕಿಮ್ ಹೆದರ್ಕೊಂಡು ಹಲ್ಲೆಲ್ಲ ಕರೆಕ್ಟಾಗಿದೆಯಾ, ನಾನು ವ್ಯಾಂಪೈರ್ ಏನಾದರೂ ಆದ್ನಾ ಅಂತ ಚೆಕ್ ಮಾಡಿ ನೋಡ್ತಾ ಇರುವಾಗ ಪಕ್ಕದಲ್ಲಿ ನೋಡಿದ್ರೆ ವ್ಯಾಂಪೈರಲ್ಲಿ ಸರಿ ಓಕೆ ಇದೇ ಟೈಮ್ ಎಸ್ಕೇಪ್ ಆಗೋಣ ಅಂತ ಹೊರಗಡೆ ಬರುವಾಗ ಅಲ್ಲಿ ಏನೋ ಹಳೆ ಕಪ್ನ ತೆಗೆದು ಒರೆಸ್ತಾ ಇದ್ದಾನೆ. ಏನೋ ಇವನು ಮಧ್ಯರಾತ್ರಿ ಏನೋ ಮಾಡ್ತಾ ಇರ್ತಾನೆ ಅಂದು ಪಕ್ಕದಲ್ಲಿ ಹೋಗಿ ಏನಿದು ಅಂತ ಕೇಳುವಾಗ, ಇದು ನಾಳೆ ನೀನು ನನಗೆ ಬ್ರೈಡ್ ಆಗ್ತೀಯ ಅಲ್ವಾ, ಆವಾಗ ಇದು ಬೇಕಾಗುತ್ತೆ ಅಂತಾನೆ. ನಾನು ಇನ್ನೂ ಅದಕ್ಕೆ ಓಕೆ ಅಂದಿಲ್ಲ ಅಲ್ವಾ ಅಂತ ಕಿಮ್ ಕೇಳುವಾಗ, ಯಾಕೆ ನಿನಗೆ ವ್ಯಾಂಪೈರ್ ಆಗಿ ಚೇಂಜ್ ಆಗೋಕ್ಕೆ ಏನು ಪ್ರಾಬ್ಲಮ್ಮು, ಸಾವೇ ಇಲ್ದಂಗೆ ನಾವು ಲಾಸ್ಟ್ವರೆಗೂ ಬದುಕೋದು ಅಂತ ಹೇಳುವಾಗ, ಹಾಂ ಅದಾ ಮುಖ್ಯ, ನಾನು ವ್ಯಾಂಪೈರ್ ಆದರೆ ನನ್ನಿಂದ ನನಗಿಷ್ಟ ಆಗಿರೋದನ್ನ ತಿನ್ನೋಕ್ಕಾಗಲ್ವಲ್ಲ ಅಂತ ಹೇಳ್ತಾನೆ. ವ್ಯಾಂಪೈರ್ ಅವಳನ್ನ ಸ್ವಲ್ಪ ಹೊತ್ತು ಒಂಥರ ನೋಡಿ, ಹಾಗಾದರೆ ನಿನಗೆ ತಿನ್ನೋದೇ ಮುಖ್ಯನಾ ಅಂದು ಪಟ್ ಅಂತ ಮ್ಯಾಜಿಕ್ ಮಾಡಿ ವೆರೈಟಿ ಡಿಶ್ನ ಎಲ್ಲ ಬರೆಸಿ ಇವತ್ತೇ ಲಾಸ್ಟ್, ಸೊ ಆಸೆ ತೀರೋವರೆಗೂ ಚೆನ್ನಾಗಿ ತಿನ್ಕೊ ಅನ್ನುವಾಗ ಕಿಮ್ ಊಟನ ನೋಡಿದೆ ಎಲ್ಲನೂ ಮರೆತು ಹಾಂ ಅಂತ ನೋಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ವ್ಯಾಂಪೈರ್ ಹೇಳಿದ್ದ ಆ ಬ್ಲಡ್ ಮೂನು ಬಂದಿದೆ. ಕಿಮ್ಗೆ ಏನೋ ಒಂಥರ ಚೈನ್ ಕುತ್ತಿಗೆಗೆ ಹಾಕ್ತಾ ಇದ್ದಾನೆ. ಕಿಮ್ ಆವಾಗಲೂ ಕಾಸ್ಟ್ಲಿ ಅನಿಸುತ್ತೆ, ಹೋಗುವಾಗ ಹೆಂಗಾದರೂ ಇದನ್ನ ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿರುವಾಗ ಆ ವ್ಯಾಂಪೈರ್ ನೆನ್ನೆ ಹೊರಸಿಟ್ಟ ಅಲ್ವಾ ಆ ಹಳೆ ಕಪ್ನ, ಅದ್ರ ಒಳಗಡೆ ಏನೋ ಬ್ಲಡ್ನ ಹಾಕಿ ಏನೇನೋ ಮಂತ್ರ ಹೇಳ್ತಾ ಇದ್ದಾನೆ. ಕಿಮ್ ಏನೋ ಇವನು ವ್ಯತ್ಯಾಸವಾಗಿ ಏನಾದರೂ ಮಾಡ್ತಾನೇ ಇರ್ತಾನೆ, ಸರಿ ನಾವು ನೈಸಾಗಿ ಎಸ್ಕೇಪ್ ಆಗೋಣ ಅಂತ ಬಾತುಕೋಳಿ ಥರ ನಡ್ಕೊಂಡು ಹೋಗುವಾಗ ಪಟ್ ಅಂತ ವ್ಯಾಂಪೈರ್ ಹಾರ್ಕೊಂಡು ಬಂದು ಕಿಮ್ನ ಲಾಕ್ ಮಾಡಿ ಈ ಬ್ಲಡ್ನ ಕುಡಿ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ದಾನೆ. ಅಯ್ಯಯ್ಯೋ ಇವನು ಬಿಡೋ ಹಾಗೆ ಇಲ್ವಲ್ಲ ತಮ್ಮ, ನನಗೆ ಸನ್ಲೈಟಲ್ಲಿ ನಿಲ್ಲೋದು ಅಂದರೆ ತುಂಬ ಇಷ್ಟ, ಯಾಕೆ ಅಂದರೆ ನಾನು ಬೆಳ್ಳಗಿದ್ದೀನಿ ಅಲ್ವಾ, ಡೈಲಿ ಒಂದು ಸಲನಾದರೂ ಸನ್ಲೈಟಲ್ಲಿ ನಿಲ್ಲಬೇಕು ಪ್ಲೀಸ್, ನನ್ನಿಂದ ವ್ಯಾಂಪೈರ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾ ಇರುವಾಗಲೇ ಆ ಜಾಗಕ್ಕೆ ಬಿಳಿ ಬಟ್ಟೆ ಹಾಕ್ಕೊಂಡಿರೋರು ತುಂಬ ಜನ ನಿಂತು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ತುಂಬ ಶಕ್ತಿ ಇರೋರು ವ್ಯಾಂಪೈರ್ ಅಂಟರ್ಸೇ ಇವ್ರನ್ನ ಈ ಜಾಗ ಕರ್ಕೊಂಡು ಬಂದಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.